ಹಲೋ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಡೈನಾಮಿಕ್ ಬ್ಲಾಗ್ಸ್. ಸೊ ಗೈಸ್, ಇದು ನಮ್ದು 2ನೇ ದಿನ ಶಿರ್ಸಿಯಲ್ಲಿ. ಗೈಸ್ ಈಗ ನಾವು ನಾಷ್ಟ ಮಾಡಿ ಹೋಗ್ತಾ ಇದೀವಿ. ನಾಷ್ಟ ಹೋಗ್ತಿದ್ವಿ. ನಾಷ್ಟ ಮಾಡಿ ಟೆಂಪಲ್ಗೆ ಹೋಗ್ತೀವಿ ಗೈಸ್. ಹೊಟ್ಟೆ ಟೆಂಪಲ್ ಹೋಗೋಗಿತ್ತು ಅಂದ್ರೆ ಹೊಟ್ಟೆ ಇಷ್ಟ ಇದೆ, ಅದಕ್ಕೆ ಹೋಗ್ತಾ ಇದೀವಿ. ಯಾರೋ ಫೇಮಸ್ ಹೋಟೆಲ್ ಇದೆ, ಅದಕ್ಕೆ ನಾಷ್ಟ ಬಂದಿದ್ದೀವಿ. ಹೋಟೆಲ್ ಸತ್ಕಾರ ಬಂದ್ವಿ ಗೈಸ್. ಇಲ್ಲಿ ಶಿರ್ಸಿಯಲ್ಲಿ ಫೇಮಸ್ ಮಸಾಲೆ ದೋಸೆ ಇದೆ, ಸತ್ಕಾರ ಮಸಾಲೆ ದೋಸೆ ನೋಡುವ. ಇಲ್ಲಿದ್ದೀನಿ ಸುಮಾರು ಸಲ, ಒಳ್ಳೆ ಟೇಸ್ಟ್ ಇದೆ. ಅದು ಇನ್ನೊಂದ್ಸಲ ಹುಡುಗನ ಫಸ್ಟ್ ಎಕ್ಸ್ಪೀರಿಯನ್ಸ್. ನಾವೆಲ್ಲ 3 ಜನ ಟೇಸ್ಟ್ ಮಾಡಿದ್ದೀವಿ ಇಲ್ಲಿ. ಈಗ ಕಾಣೋದಲ್ಲ, ನಾನು ಟೇಸ್ಟ್ ಮಾಡಿದ್ದೀನಿ. 3 ಜನ ಕಾಣೋದಿಲ್ಲ. ನೋಡಿದ್ದಾನೆ. ಸೊ ಗೈಸ್, ಈಗ ಒಂದು ಹುಡುಗಿ ಇಲ್ಲಿ ಬೆಗ್ ಮಾಡ್ತಾ ಇದ್ದ, ಅದಕ್ಕೆ ನಾವು ಅವಳು ಹೊಟ್ಟೆ ಹಚ್ತಾ ಇದೆ ಅಂತ ಹೇಳಲ್ಲ, ಅದಕ್ಕೆ ನಾವೇನೋ ಕೊಡ್ತಾ ಇದೀವಿ. ದುಡ್ಡಂದ್ರೂ ಕೊಡಲಾಗಿದ್ವಿ ಗೈಸ್. ಹೀಗೆ ಯಾರು ಇದು ಮಾಡಿದ್ರೆ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಗೈಸ್ ಅವರಿಗೆ ನೋಡಿ. ಸೊ ಗೈಸ್, ಈಗ ಶಿರ್ಸಿಯ ಫೇಮಸ್ ಮಾರಿಕಮ್ಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಈಗ ಹೋಗ್ಕೊಂಡು ದರ್ಶನ ಮಾಡ್ತೀವಿ ಗೈಸ್. ನಿಮ್ಗೆಲ್ಲ ತೋರಿಸ್ತೀವಿ ಅಂತ ಕಾಣಿಸುತ್ತೆ. ದೇವಸ್ಥಾನ ತುಂಬಾ ಫೇಮಸ್ ಇದೆ, ನಿಮ್ಗೆ ತೋರಿಸುವಂತ. ಸೊ ಗಾಯ್ಸ್, ಇದು ನೋಡ್ತಿರಲ್ಲ, ಇದು ಇರೋದು ಈ ಥರ ಇದೆ ಎಲ್ಲ. ಈಗ ಅಪ್ಗ್ರೇಡ್ ಮಾಡಿ ಪ್ಲ್ಯಾನ್ ಹಿಂಗಿದೆ ಇವ್ರದ್ದು. ಈ ಟೈಪ್ ಮಾಡ್ಬೇಕಂತ ಬಿಟ್ಟೆಲ್ಲ ಅಪ್ಗ್ರೇಡ್ ಮಾಡ್ತಾರಂತೆ, ಫುಲ್ ಸಿಟಿ ಎಲ್ಲ ಇದು ಮಾಡ್ತಾರಂತೆ. ನೋಡ್ತಿರ್ಬೋದು, ಒಂದು ಗೋಣ ಇದೆ, ನೋಡ್ತಿರ್ಬೋದು ಎಷ್ಟು ದೊಡ್ಡದಿದೆ ಅಂತ ಬಿಟ್ಟು. ನಮ್ದು ದೇವಿ ಇದಲ್ಲ, ದೇವಿ ಗಂಡ ಅಂತ ಹೇಳ್ತಾರೆ. ನಮ್ಗೆ ಪ್ರಾಪರ್ ಗೊತ್ತಿಲ್ಲ, ನಮ್ಮ ತಂದೆಯವ್ರು ಹೇಳಿದ್ರು ನಮ್ಗೆ. ಸುರಜನ ಹೇಳ್ತಾನೆ ಹೌದು ಅಂತೇಳಿ. ನೋಡ್ತಿರ್ಬೋದು, ಪ್ರಾಪರ್ ಗೊತ್ತಿಲ್ಲ. ನೀವು ನೋಡ್ತಿರ್ಬೋದು ಸೈಜಲ್ಲಿ ಎಷ್ಟು ದೊಡ್ಡದಿದೆ ಅಂತ ಬಿಟ್ಟಿದ್ದು. ಭಾಳ ಕೇರ್ ಮತ್ತೆ ಮಾಡ್ತಾರೆ. ಏನಾದರೂ ಹಣ್ಣು ಹಂಪಲು ಹಾಕ್ಬೇಕಂತ ಇಟ್ಟೆಲ್ಲ ಹಾಕ್ಬೇಕು. ಈ ಟ್ರೇಯಲ್ಲಿ ಸೀದಾ ಅಲ್ಲಿ ಕೊಡೋಂಗಿಲ್ಲ, ಎಲ್ಲ ನೋಟಿಸ್ ಎಲ್ಲ ಹಾಕಿಟ್ಟಾರೆ. ಗೈಸ್, ದರ್ಶನ ಎಲ್ಲ ಆಗಿದೆ, ಪ್ರಸಾದ ತಗೊಂಡಿದೀವಿ. ಈಗ ಮನೆ ಹತ್ರ ಹೋಗ್ತೀವಿ. ಮನೆ ಹತ್ರ ಹೋಗ್ಕೊಂಡು ಮತ್ತೆ ನೆಕ್ಸ್ಟ್ ಡೆಸ್ಟಿನೇಷನ್ ಹತ್ರ ಹೋಗ್ತೀವಿ ಗೈಸ್. ಈಗ ಫಸ್ಟ್ ಮನೆ ಹತ್ರ ಹೋಗ್ತೀವಿ, ಆಮೇಲೆ ಮುಂದಿನ ವಿಡಿಯೋ ಮಾಡ್ತೀವಿ ಗೈಸ್. ನೋಡ್ಬೋದು, ನಾವು ಯಾರು ಶೂಸ್ನೇ ಹಾಕಿಲ್ಲ, ಯಾಕಂದ್ರೆ ಇಲ್ಲಿ ಶೂ ಇಡ್ಬೋದು, ಹಂಗೇನಿಲ್ಲ, ನೀವು ಹಾಕೊಂಡ್ಬರ್ಬೋದು. ನಾವಂದ್ರು ಹಿಂಗೆ ಸೇಫ್ಟಿಗೋಸ್ಕರ ಮನೇಲಿ ಇಟ್ಕೊಂಡಿವಿ. ಸೊ ಗೈಸ್, ಈಗ ನಾವು ಎಲ್ಲ ರೆಡಿ ಆಗ್ತಿದೀವಿ. ಸಹಸ್ರಲಿಂಗ ಹೋಗ್ತಾ ಇದೀವಿ. ಸಹಸ್ರಲಿಂಗ ಹೋಗಿ ರೋಡ್ಗೆ ತರ ಕಾಣಿಸ್ತೀವಿ. ಇಲ್ಲಿಂದ 18 ಅಲ್ಲ, 18 ಕಿಲೋಮೀಟರ್. ಇಲ್ಲಿಂದ 18 ಕಿಲೋಮೀಟರ್ ಇದೆ ಗೈಸ್. 20 ಕಿಲೋಮೀಟರ್ ಆಗತ್ತೆ ಶಿರ್ಸಿ ಡಿಸ್ಟಿಕ್ ಇಂದ. ಗೈಸ್, ಈಗ ದೊಡ್ಡಪ್ಪ ಮನೆಗೆ ಬ್ಯಾಗ್ಸ್ ಎಲ್ಲ ಇಟ್ಟು ನೆಕ್ಸ್ಟ್ ನಾವಿಲ್ಲೇ ಹಾಲ್ಟ್ ಮಾಡ್ತೀವಿ. ಸೊ ಗೈಸ್, ಈಗ ನಾವು ಸಹಸ್ರಲಿಂಗ ಒಂದಾಗಿದೆ. ಬೈಕ್ ಎಲ್ಲ ಪಾರ್ಕಿಂಗ್ ಮಾಡಿದ್ವಿ. ಬೈಕ್ ಪಾರ್ಕ್ ಮಾಡೋಕ್ಕೆಲ್ಲ ಇದು ಎಂಟ್ರಿ ಫೀಸ್ ಎಲ್ಲ 20 ರೂಪಾಯಿ ಅಂತೆ ಒಂದು ಬೈಕಿಗೆ. ಟಿಕೆಟ್ ನೋಡ್ಬೋದು. ಬ್ಯಾಗಲ್ಲಿ ಇಟ್ಟಿದ್ದೀವಿ. ये तो टट्टी है।
जय बजरंग बली ओम जिमाम बिंग बिंग बो तुम सस्ते न से तार चिपक गई छाती से तुम जियो फाइबर की तार चेक करने आओ कितनी मजबूत ದ್ವಿಚಕ್ರ ವಾಹನ 10 ರೂಪಾಯಿ. महेंद्र बाहुबली यानी मैं ಟ್ರೈ ಮಾಡಲ್ಲ ಇಲ್ಲ ನಾ ಮಾಡ್ತೇನೆ ಬೇಡ 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 ಬಿಡು. ತಗೊಂಡು ಎತ್ತಾದ್ಮೇಲೆ ಅದ್ರ ಜೊತೆ ಬಿದ್ರೆ ಕಷ್ಟ. ನಮ್ ಬಾಹುಬಲಿ ಸರ್ಕಸ್ ಮಾಡಿ ಬಂದ್ಯಾರ. ವಿಫಲನಾಗಿದ್ದಾನೆ. सुना इधर अट्टे में प्ले क्या तकलीफ है भाई, क्या तकलीफ है इनको? ಸೊ ಗೈಸ್ ನಾವೀಗ ಬೇಡರ್ ವೇಷನ ಬೇಡನಿಗೆ ಪೇಂಟ್ ಹಚ್ಲಿಕ್ಕೆ ಬಂದಿದ್ದೀವಿ. ಆದ್ರೆ ನಾವು ಹಚ್ತಾ ಇಲ್ಲ, ಹಚ್ತಾರೆ ಅಲ್ಲಿ ಶೂಟ್ ಮಾಡುವ ಅಂತ ಹೇಳಿ ಬಂದಿದ್ದೀವಿ. ಸೊ ಗೈಸ್ ಈಗ ನಮಗೆ ಬೇಡರ್ ವೇಷದ ಬಗ್ಗೆ ಕತೆ ಹೇಳ್ತಾರೆ, ಹೆಂಗೆ ಇದು ಅವತಾರ ಪಟ್ಟಿದ್ದು ಎಲ್ಲ ಹೇಳ್ತಾರೆ. ನನ್ನ ಹೆಸರು ಪ್ರಭಾಕರ್ ಎಂ ಜೋಗುಳೇಕರ್ ಅಂತೇಳಿ. ನಾನು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದೇನೆ. ನಮ್ಮ ಸ್ನೇಹಿತರು ರಘು ಖಾನಾಡ್ ಅಂತೇಳಿ, ಅವರು PSI ಆಗಿ ರಿಟೈರ್ಡ್ ಇದೇ ವರ್ಷ ನಿವೃತ್ತರಾಗಿದ್ದಾರೆ. ನಾವು ಶಿರ್ಸಿ ನಗರದ ಮಧ್ಯವರ್ತಿ ಸ್ಥಳ ಸದಾನಗಲ್ಲಿ, ಆ ಸದಾನಗಲ್ಲಿ ವಿಶೇಷವಾಗಿ ದಲಿತರೇ ವಾಸ್ತವ್ಯ ಮಾಡಿರುವಂಥ ಸ್ಥಳ. ಹಿಂದಿನ ಪ್ರಾಚೀನ ಕಾಲದಲ್ಲಿ ಅಂದರೆ ಸೌಂದರ್ಯದ ಕಾರ್ಯದಿಂದ ಈ ಭಾಗದಲ್ಲಿ ಅರಸರ ಆಡಳಿತ ಹೊತ್ತಿನಲ್ಲಿ ಒಬ್ಬ ಸೇವಕ ತನ್ನ ವೃತ್ತಿ ಜೊತೆಯಲ್ಲಿ ಅರಸನ ಬಲಗೈ ಭಟ್ಟನಾಗಿದ್ದ. ಕಾರಣಾಂತರದಿಂದ ಅವನಿಗೆ ಒಂದು ದಷ್ಟಪುಷ್ಟನಾಗಿದ್ದರಿಂದ ಅವನು ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನು ಸಮಾಜ ಸೇವೆ, ಬಡಬಗ್ಗರ ಕಳಕಳಿ ಇರುವಂಥವನು. ಹೀಗಿರುವಾಗ ಅವನು ಯಾವುದೋ ಕಾರಣದಿಂದ ಅರಸ ಅವನಿಗೆ ಆಸ್ಥಾನದಿಂದ ಹೊರಗೆ ಹಾಕ್ತಾನೆ. ಅವನು ಹೊರಗಡೆ ನಿಂತು ಬಡಬಗ್ಗರ ಸೇವೆ ಮಾಡಿದ ದೊಡ್ಡ ದೊಡ್ಡ ಶ್ರೀಮಂತರ ಸಂಪತ್ತನ್ನು ಲೂಟಿ ಮಾಡಿ ಅವರಿಗೆ ಹಂಚ್ಕೊಂಡು ಹೋಗ್ತಾ ಇದ್ದ. ಅವನ ಒಂದು ಈ ಕಳ್ಳತನ ಸುಲಿಗೆ ಇದನ್ನು ನೋಡಿ ಅರಸನಿಗೆ ಸಿಟ್ಟು ಬರ್ತದೆ. ಹಾಗಾಗಿ ಅವನನ್ನು ಹಿಡಿಯಬೇಕಂತ ಹೇಳಿ ಸ್ವಂತ ಹಾಕ್ತಾನೆ. ಆ ಸಂದರ್ಭದಲ್ಲಿ ಒಬ್ಬ ಮಹಿಳೆಯನ್ನು ಬಿಟ್ಟು ಹೊಂಚು ಹಾಕಿ ಅವನಿಗೆ ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅವನು ಮೋಸದಿಂದ ಒಬ್ಬ ಮಹಿಳೆ ಅವನು ಪ್ರೀತಿ ಮಾಡಿರ್ತಾನೆ. ಆ ಮಹಿಳೆಗೆ ಅರಸನು ಸೂಚನೆ ಕೊಟ್ಟು ಅವನಿಗೆ ಹಿಡಿದುಕೊಟ್ರೆ ನಿನಗೆ ಇಷ್ಟಿಷ್ಟು ಬಹುಮಾನ ಕೊಡ್ತಾನೆ ಅಂತ ಹೇಳೋದ್ರಿಂದ ಮೋಸದಿಂದ ಆ ಮಹಿಳೆ ಅವನನ್ನು ಹಿಡಿಯಲಿಕ್ಕೆ ಹೊಂಚು ಹಾಕಿ ಹಿಡಿಯಲಿಕ್ಕೆ ಒಂದು ದಿವಸ ರಾತ್ರಿ ಹೊಂಚು ಹಾಕಿ ಸೈನಿಕರಿಂದ ಅವನು ಹಿಡಿಸ್ತಾನೆ. ಅದೇ ದೇಶದಲ್ಲಿ ಅವನಿಗೆ ಮೋಸದಿಂದ ನನಗೆ ಹಿಡಿಸಿದೆಯಲ್ಲ ಅಂಥೇಳಿ ಆ ಮಹಿಳೆ ಮೇಲೆ ರೋಷದಿಂದ ಕೊಲ್ಲುತ್ತೇನೆ, ನಿನ್ನ
ನಿನ್ನನ್ನು ಕೊಲೆ ಮಾಡುತ್ತೇನೆ ಅಂತ ಹೇಳ್ತಾ ಆ ವೇಷದಲ್ಲಿ ಅರಸರ ಬಂಟರು ಅವನನ್ನು ಹಿಡಿದುಕೊಂಡು ಹೋಗಬೇಕಿದ್ರೆ ಆ ಮಹಿಳೆಯನ್ನ ರೋಷದಿಂದ ಹಿಡ್ತಾ ಹೋಗಬೇಕಿದ್ರೆ ಆ ಒಂದು ರೂಪಕ, ಆ ಭಾವನೆ, ಆ ಒಂದು ಪ್ರತಿರೂಪಕವನ್ನು ಈ ಸಂದರ್ಭದಲ್ಲಿ ಬೇಡ ವೇಷದ ನೃತ್ಯ ರೂಪದಲ್ಲಿ ನಡೆಸಿ ಬರ್ತಾ ಇದ್ದರು. ಸುಮಾರು 300-400 ವರ್ಷಗಳ ಹಿಂದೆ ನಡೆದು ಬಂದಂಥ ಈ ಒಂದು ನೃತ್ಯದ ಕಾರ್ಯ ಹೀಗೆ ನಿರಂತರವಾಗಿ ಕಳೆದ ಅನೇಕ ವರ್ಷದಿಂದ ಈ ಕಾರ್ಯಕ್ರಮ ನಡೆದು ಬರ್ತಾ ಇದೆ. ಶಿರ್ಸಿ ಇವರದ ಆಗ ಸ್ಮಾರಕದಲ್ಲಿ ಕೆಲವೇ 2-3 ಸಾವಿರ ಜನಸಂಖ್ಯೆ ಸ್ಥಳ. ಜನರಲ್ಲಿ ಒಂದು ಮನೆಯೇ ಯಾವುದೂ ಇಲ್ಲ, ನಾಟಕ, ಯಕ್ಷಗಾಯನ ಬಿಟ್ಟು ಬೇರೆ ಇತ್ತು. ಆ ಸಂದರ್ಭದಲ್ಲಿ ವರ್ಷದಲ್ಲಿ ಸಾಮಾನ್ಯವಾಗಿ ಮಾರ್ಚ್ ತಿಂಗಳು ಪ್ರಾರಂಭ. ಆ ವರ್ಷದಿಂದ ಈ ಹೋಳಿ ಹುಣ್ಣಿಮೆಯಿಂದ ಈ ಒಂದು ಕಾರ್ಯಕ್ರಮ ನಡೆಸಿಬರ್ತಾರೆ. ಶಿರ್ಸಿಯಲ್ಲಿ ವಿಶೇಷವಾಗಿ ಒಂದು ವರ್ಷ ಮಾರ್ಚ್ನಲ್ಲಿ ಹೋಳಿ ಹುಣ್ಣಿಮೆ ಸಂದರ್ಭದಲ್ಲಿ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆ ನಡೆಸ್ತಾ ಬರ್ತದೆ. ಮತ್ತೊಂದು 2ನೇ ವರ್ಷ ಹೋಳಿ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಬೇಡ ನೃತ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಬೇಡ ನೃತ್ಯ ನಮ್ಮ ಉತ್ತರ ಕನ್ನಡ ಜಿಲ್ಲೆ, ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿರ್ಸಿ ಊರನ್ನು ಬಿಟ್ಟು ಮತ್ತು ಬೇರೆ ಕಡೆ ಎಲ್ಲಿ ನಡೆಯುವುದಿಲ್ಲ. ಅದನ್ನು ವಿಶೇಷವಾಗಿ ಶಿರ್ಸಿಯಲ್ಲೇ ನೋಡಬೇಕು. ಶಿರ್ಸಿಯಿಂದ ಎಲ್ಲ ಕಡೆಗೆ ಅದು ಪ್ರಚಾರ, ಈ ಒಂದು ಬೇಡ ನೃತ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಜನ ನೋಡ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಬೇಡ ನೃತ್ಯದ ವಿಶೇಷ ಅಂದರೆ ಆ ಬೇಡನಿಗೆ ಆಗ ಐತಿಹಾಸಿಕ ಕಾಲದಲ್ಲಿ ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಗುರಾಣಿ, ಅದನ್ನು ಹಿಡ್ಕೊಂಡು ಅವನು ಆ ಒಂದು ನರ್ತಕಿ ಆ ಸಖಿಯನ್ನು ಹೊಡೆಯಲಿಕ್ಕೆ ಹೋಗ್ತಾನಲ್ಲ, ಆ ಒಂದು ವೇಷದ ನಡಿಗೆ ಆ ಒಂದು ನೃತ್ಯಕ್ಕೆ ರೂಪಕವಾಗಿದೆ. ಅದಕ್ಕೆ ವಿಶೇಷವಾಗಿ ಹಿನ್ನೆಲೆಯಲ್ಲಿ ನಮ್ಮ ಭಾಗದಲ್ಲಿ ಕಾಡಿನಲ್ಲಿ ನವಿಲ ನೃತ್ಯ ಹೇಗೆ ನೃತ್ಯ ಮಾಡ್ತದಲ್ಲ, ಅವು ಎತ್ತರವಾಗಿ ಹೆಜ್ಜೆ ಹಾಕಿ ಹೋಗ್ತದಲ್ಲ, ಆ ರೀತಿಯಲ್ಲಿ ಆ ನವಿಲಿನ ಗರಿಯನ್ನು ಹಿಂದೆ ಕಟ್ಟಿ ಅಂದರೆ ಆ ನೃತ್ಯರೂಪಕವನ್ನು ಕೂಡ ಆಗಿನ ಕಾಲದ ಕವಿತ್ರಿಯರು ಮಾಡಿಕೊಂಡು ಹೋಗಿದ್ದಕ್ಕೆ ಆ ವಿಷಯ ಆ ನೃತ್ಯ ಚಂದ ಕಾಣೆ ಅನ್ನೋದಕ್ಕೆ ಆ ರೂಪಕವಾಗಿ ಆ ನವಿಲಿನ ನೃತ್ಯದ ಗರಿಗಳನ್ನು ಚಂದವಾಗಿ ಅಲಂಕರಿಸಿ ಅದರ ಜೊತೆಯಲ್ಲಿ ವಿಶೇಷ ವೀರಾವೇಶದ ಒಂದು ಮುಖವಾಡವನ್ನು ಉಗ್ರ ಮುಖವಾಡವನ್ನು ಮೇಕಪ್ ಅಂದರೆ ಉಡುಗೆ ತೊಡುಗೆ ಮಾಡಿ ಅದರಲ್ಲಿ ವಿಶೇಷವಾಗಿ ಆ ಡ್ರೆಸ್ಸು ಕಳ್ಳರಿಗೆ ಆಗಿನ ಕಾಲ ಅರಸರ ಕಾಲದಲ್ಲಿ ಕೆಂಪು ಬಟ್ಟೆಯನ್ನು ಧರಿಸ್ತೀವಿ. ಆ ಕೆಂಪು ಬಟ್ಟೆಯನ್ನು ಧರಿಸಿಕೊಳ್ತಾ ಹೋಗುವಂಥ ಒಂದು ನೃತ್ಯ ರೂಪಕವನ್ನೇ ಬೇಡ ವೇಷ. ಆ ಒಂದು ನೃತ್ಯಗಳನ್ನ ತಮಟೆ ಅಂದರೆ ಹಲಿಗೆ, ಆಗಿನ ಕಾಲದಲ್ಲಿ ಚರ್ಮದ ಹಲಿಗೆಯನ್ನು ಮಾಡಿಸ್ತಾ ಹೋಗ್ತಿದ್ರು. ಈಗ ಸದ್ಯ ಕಳೆದ 20 ವರ್ಷದಿಂದ ಆಧುನಿಕ ತಮಟೆಗಳು ಬಂದಿದೆ, ಚರ್ಮದ ತಮಟೆ ಸಿಗುವುದಿಲ್ಲ. ಹಾಗಾಗಿ ಈಗ ಆಗಿನ ಕಾಲದಲ್ಲಿ ಆ ತಮಟೆ ವಾದನದಲ್ಲಿ ಕೂಡ ಅವ್ರು ನೃತ್ಯ ಮಾಡ್ಕೊಂಡ್ತಾರೆ. ಆಗಿನ ಕಾಲದಲ್ಲಿ ಇಲೆಕ್ಟ್ರಿಕ್ ಲೈಟ್ ಇತ್ತು, ಪಂಜು ಅಂದರೆ ಚೂಡಿ ಅಂತ, ಹಿಲಾಲ್ ಅಂತ ಒಂದು ಆ ಬೆಂಕಿಯಲ್ಲಿ ಉರಿಯುವಂಥ ಹಿಲಾಲ್ ಚೂಡಿ ಈ ಅರಸರ ಕಾಲದಲ್ಲಿ ಇರ್ತದೆ. ಸುಮಾರು ಎಡಭಾಗಗಳಲ್ಲಿ 15-20 ಚೂಡಿಗಳನ್ನು ಬೆಳಕಿನ ರಾತ್ರಿ ಹೊತ್ತಿನಲ್ಲಿ ಮೆರವಣಿಗೆಯಲ್ಲಿ ತೋಳು ಹೋಗ್ತಿತ್ತು. ಅದೇ ಈಗಲೂ ಕೂಡ ಆ ಒಂದು ಪ್ರತ್ಯೇಕವಾಗಿ ಆ ಬೇಡನ ಪಕ್ಕದಲ್ಲಿ ಈ ಕಡೆಗೆ ಚೂಡಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತು ನಾನು ಪ್ರಭಾಕರ್ ತೆಗೊಳ್ಕರ್ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಮಾಸ್ಟರ್ ಸ್ಪೋರ್ಟ್ಸ್ ನಲ್ಲಿ ಏಷ್ಯನ್ ಗೋಲ್ಡ್ ಮೆಡಲ್ ಇದ್ದೇನೆ. ಮಲೆಯ ಸಿಂಗಾಪುರ್, ಥಾಯ್ಲೆಂಡ್, ಚೈನಾ, ಜಪಾನ್ ಎಲ್ಲ ಹೋಗ್ಬಂದಿದ್ದೇನೆ. ಸುಮಾರು 4 ಏಷ್ಯನ್ ಗೋಲ್ಡ್ ಮೆಡಲ್ ಮಾಡ್ತಾ ಇದ್ದೇನೆ. 100 ಮೀಟರ್, 200 ಮೀಟರ್ ಮತ್ತು ರನ್ನಿಂಗ್. ಹೌದಾ? ಹಾಗಾಗಿ ನಾನು ಕಬಡ್ಡಿ ಕೂಡ ಆಗಿದೆ. ನಿಮ್ಮ ಶಿರ್ಸಿ ಕಾರಣದಲ್ಲಿ ಆಯಲ್ ನಾಯ್ಕ ಅಂತ ಬಂದಿರಲ್ಲ, 70 ಶಿರ್ಸಿಯಲ್ಲಿ ಟೀಮ್ ಬಂದಿತ್ತು. ಅವ್ರ ಜೊತೆಗೆ ಕಬಡ್ಡಿ ಆಡಿದವರು ಬೆಸ್ಟ್ ಕ್ಯಾಚರ್, ಬೆಸ್ಟ್ ರನ್ನರ್, ಇದು ಯೂನಿವರ್ಸಿಟಿ ಬ್ಲೂ ಆಲ್ಸೋ
ಸ್ವಿಮ್ಮಿಂಗ್ ಸ್ಟೈಲ್ ಸ್ವಿಮ್ಮರ್ ನ್ಯಾಷನಲ್ ಮತ್ತು ಆಲ್ರೌಂಡರ್ ಸೈಕಲ್ ರೇಸಿಂಗು ಮೋಟರ್ ಸೈಕಲ್ ರೇಸಿಂಗು ಎಲ್ಲದರಲ್ಲೂ ಇದೆ ನಾನು. ಈಗ ನನಗೆ 76 ವರ್ಷ ಈಗ 76. ಇವರು ಕೂಡ ರಾಷ್ಟ್ರ ಮಟ್ಟದ ಬಾಡಿ ಬಿಲ್ಡರ್. ರಘು ಕಾನಡೆ ಕೇಳಬೇಕು. ರಘು ಕಾನಡೆ ನನಗೆ ಹೆಮ್ಮೆ ಬರ್ತದೆ. ಈ ಮಾಸ್ ಸ್ಟೂಡೆಂಟ್ ಆದರೂ ಈಗ ಅವರು ಉತ್ತಮ ಕ್ರೀಡಾಪಟುಗಳು ಹೌದು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಈಗ ಗೋಲ್ಡ್ ಮೆಡಲ್ ಮಾಡ್ಕೊಂಡಿದ್ದಾರೆ. ನನಗೆ ಸಂತೋಷ ಆಗ್ತದೆ. ಈಗ ಯುವ ಕ್ರಿಕೆಟ್ ಆಡೋದು ಅವ್ರು ವಿಶ್ರಾಂತಿ ಆಡ್ತಾರ. ಓಕೆ, ನಾನು ಈಗ ಕೋಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಬಾಡಿ ಯುವಕರಿಗೆ ಕೋಚರ್ ಆಗಿ ಈ ದೇಹ ದಾಂಡಿ ಹೇಗೆ ಮಾಡಬೇಕು, ಹೇಗೆ ರೆಡಿ ಆಗಬೇಕು, ಹೇಗೆ ಯುವಕರು ಹೇಗೆ ತಯಾರಾಗಬೇಕು, ಕೆಟ್ಟ ಚಟದಿಂದ ಹೇಗೆ ದೂರ ಆಗಬೇಕು, ಆ ಒಂದು ಕೋಚಲ್ಲಿ ಹುಡುಗರಿಗೆ ಯುವಕರಿಗೆ ರೆಡಿ ಮಾಡ್ತಾ ಇದ್ದೆ. ಅವರು ನನಗೆ ಆಗಬೇಕು ಅಂತ ಹೇಳ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಒಳ್ಳೆ ರೀತಿಯಿಂದ ಕೋಚ್ ಮಾಡ್ತಾ ಇದ್ದೇನೆ. ಈ ವರ್ಷನೇ ವಿಶೇಷವಾಗಿ ಪ್ರಥಮ ಬಹುಮಾನ 50,000, ದ್ವಿತೀಯ ಬಹುಮಾನ 30,000, ತೃತೀಯ ಬಹುಮಾನ 20,000 ಇದೆ. ಉತ್ತಮವಾಗಿ ಕುಣಿದು ಪುರಾತನ ಕಾಲದಲ್ಲಿ ಹೇಗೆ ಕುಣಿತಿದ್ರು ಆಟ ಆದ್ಮೇಲೆ ಈಗೆಲ್ಲ ಡಿಸ್ಕೋ ಡಾನ್ಸ್ ಕುಣಿಬಾರ್ದು, ನೆಲಕ್ಕೆ ಯಾವುದೇ ಡಿಜೆ ಹಾಕಬಾರ್ದು, ಬರೀ ಹಲಿಗೆ ಮೇಲೆ ತಯಾರು ಮಾಡ್ತಾರೆ. ಅವರಿಗೆ ಉತ್ತಮ ರೀತಿಯಲ್ಲಿ ಅದು ಮಾಡ್ತಿದೆ. ಇದು ನಿರ್ಣಯ ನಾಗರಿಕರು ನಿರ್ಣಯಕ್ಕೆ ಹಾಕಿದ್ದಾರೆ. ಮತ್ತೊಂದು ಸಲ ಬಂದಿದ್ದೀವಿ ಗೈಸ್. ನೋಡ್ಬೋದು ಕ್ಯಾಬ್ ಬೈ ಮಾಡಿದ್ದೀವಿ. ಸುರೇಶ್ ಅವನು ಕ್ಯಾಬ್ ಬೈ ಮಾಡಿದ ಗೈಸ್. ನೋಡ್ಬೋದು ಇಬ್ರು ಅದೊಂದು ಕ್ಯಾಬ್ ಬೈ ಮಾಡಿದ್ದೀವಿ. ಮತ್ತೊಂದು ಇದೆ ಕ್ಯಾಬ್ ಅವ್ನ ಫ್ರೆಂಡಿಂಗ್ ನಂದು, ಅವನು ಕೊಟ್ಟಿಲ್ಲ ತಗೊಂಡು ಹೋಗ್ಬಿಡ್ತೀವಿ. ಈಗ ಯಾರ ಕ್ಯಾಬ್ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ನೋಡ್ಬೋದು ಮಸ್ತ್ ಇದೆ. ಸೊ ಗೈಸ್ ಈಗ ನಾವು 5 o'clock ಇಲ್ಲಿ ಬಂದಿದ್ವಿ. ಇನ್ನೂ 7 ಆಯ್ತು. 7 ಅಲ್ಲ, ಸಾರಿ 9 ಆಯ್ತು. 9 ಆಗಿದೆ. 9:30 ಆಗ್ಲಿಕ್ಕೆ ಬಂತು. ಇನ್ನೂ ಆಗಿಲ್ಲ. ವೇಟ್ ಮಾಡ್ತಿದೀವಿ. ಇನ್ನೂ ಪ್ರಿಪರೇಷನ್ ನಡೀತಿದೆ. ಇನ್ನೂ ನಡ್ತಾ ಇದೆ. ಮತ್ತೆ ಈಗ ದಿನ ಕರೆಕ್ಟ್ ಸೆಟ್ ಆಗ್ತಾ ಇಲ್ಲ ಬಾಡಿಗೆ. ಅವ್ನು ಡ್ಯಾನ್ಸ್ ಮಾಡಿದಾಗ ಲೂಸ್ ಆಗ್ತಾ ಇದೆ. ಮತ್ತೆ ಬಿಚ್ಚಿ ಮತ್ತೆ ಕರೆಕ್ಟ್ ಮಾಡ್ತಾ ಇದಾರೆ. ನಾವು ಹೊರದಲ್ಲಿ ಹೋಗಿ ಊಟ ಮಾಡಿಬಿಡ್ತೀವಿ. ಗಾಯ್ಸ್ ಊಟ ಆಯ್ತು, ಹೊರಗೆ ಬಂದಿದೆ. ಹೋಗಿ ಕಾಣಿಸ್ತೀನಿ. ಮೇಲೆ ಟೆಂಪಲ್ ಹತ್ರ ಹೋಗಿದೆ ಗೈಸ್. ಈಗ ವಾರೆ ನೋಟ ನೋಡೈತೆ, ಕಾಲು ಕೆರೆದು ನಿಲ್ತೈತೆ, ಗುಡುರು ಹಾಕಿ ಬಂದೈತೆ, ಎದುರು ಹೋದ್ರೆ ಗುಂತೈತೆ, ನೋಡೋಕೇನೋ ಬಲು ಸಿಂಪಲ್ಲು, ಇವನ ಗುಂಗೆ ಡಬ್ಬಲ್ಲು, ಆಡೋ ಆಟ ಬಹಳ ಚಾಲು, ಬೇಕಾ ಬೇಕಾ ಸಾಂಪಲ್ಲು, ಹೆಸರು ಕದರು ತಿಮಿರು, ನೋಡೋಂಗೆ ಬೆವರು ಬ್ರದರು, ಟಗರು ಟಗರು ಇವನ ಬೊಗರು. ಟಗರು ಬಂತು ಟಗರು, ಇದು ಈ ಊರ ಟಗರು, ಜೋರಾಗಿ ಇದರ ಹೆಸರು ಹೇಳ್ಬೇಡ ಕಣೋ ಬ್ರದರು, ಯಾವತ್ತು ಇದರ ಎದುರು ಹೋಗ್ಬೇಡ ಕಣೋ ಬ್ರದರು, ಇದು ತಿಮಿರು ಇರೋ ಟಗರು,
ಒಂದು ಬಾರಿ ಇಡುವ ಗುಂಡ ಆಮೇಲೆ ಯಾರೋ ಕಾಯೋರು ನಿನ್ನ ಒಂದು ಬಾರಿ ಕಣಕೋ ಮುನ್ನ ನೂರಾರು ಸಾರಿ ನೀ ಯೋಚೋದು ಚೆನ್ನ ಪ್ರೀತಿ ಮಾಡಿ ಮೈಯ ಸವರು ಪ್ರಾಣನೆ ನೀಡೋ ಗೆಳೆಯನೇ ಇವನು ತೋರಿ ನೋಡು ನಿನ್ನ ಮೊಗರು ಸತ್ತೇನೆ ಇರದಂತೆ ಗುದ್ದಪ್ಪಿದೋನು ಮಗನೇ ಇವನು ನೋಡೋಕೇನೋ ಬಲು ಸಿಂಪಲ್ಲು ನೋಡೈತೆ ಕಾಲು ಕರಗೋ ನಿಂತೈತೆ ಮುಗುರು ಹಾಕಿ ಬಂದೈತೆ ಎದುರು ಹಾಕೋ ಕುಂತೈತೆ ನೋಡೋಕೇನೋ ಬಲು ಸಿಂಪಲ್ಲು ಇವನ ಗುಂಗೆ ಡಬ್ಬಲ್ಲು ಆಡೋ ಆಟ ಬಹಳ ಚಾಲು ಬೇಕಾ ಬೇಕಾ ಸಾಂಪಲ್ಲು ಹೆಸರು ಒಂದು ಬಾರಿ ಇಡುವ ಗುಂಡ ಆಮೇಲೆ ಯಾರೋ ಕಾಯೋರು ನಿನ್ನ ಒಂದು ಬಾರಿ ಕಣಕೋ ಮುನ್ನ ನೂರಾರು ಸಾರಿ ನೀ ಯೋಚೋದು ಚೆನ್ನ ಪ್ರೀತಿ ಮಾಡಿ ಮೈಯ ಸವರು ಪ್ರಾಣನೆ ನೀಡೋ ಗೆಳೆಯನೇ ಇವನು ತೋರಿ ನೋಡು ನಿನ್ನ ಮೊಗರು ಸತ್ತೇನೆ ಇರದಂತೆ ಗುದ್ದಪ್ಪಿದೋನು ಮಗನೇ ಇವನು ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ प्लीज लाइक ಶೇರ್ ಕಮೆಂಟ್ कमलाकर भंडारी सिरसी ಟಗರು ಟಗರು ಜೀವನ ಪೊಗರು